ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಾಜೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಸೋಂಬೇರಿ ಎಂಬುದು. ಈಗ ಕಾಜೋಲ್ ಅವರೇ, ನೀವು 25 ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದೀರಾ. ಜನರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ, ಪ್ರಶಸ್ತಿಗಳು ಸಿಕ್ಕಿದೆ, ಪ್ರಶಂಸೆಗಳು ಸಿಕ್ಕಿದೆ. ಆದ್ರೆ ನೀವು ಕೆಲಸನ ಕಡಿಮೆ ಮಾಡ್ತೀರಾ. ಕೆಲಸ ಕಮ್ಮಿ ಮಾಡ್ತೀನಿ. ಮತ್ತೆ ನೀವು ನನ್ನ ಮೇಲೆ ಆಗ್ತಾ ಇರೋಂಥ ಆರೋಪ ಇದು ನಾನು ಸೋಮಾರಿ. ಖಂಡಿತ ನಾನು ಸೋಂಬೇರಿನೇ. ಆದ್ರೆ ನಾನು ಒಂದು ಹೇಳ್ತೀನಿ, ನಾನು ಇದು ಓನ್ಲಿ ಇನ್ ರಿಲೇಷನ್ ಟು ಮೈ ವರ್ಕ್. ನನಗನ್ಸತ್ತೆ ನನಗನ್ಸೋದಿಲ್ಲ ಅದು. ಆದ್ರೆ ನಿಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಹೇಳ್ತಾರೆ, ನಿಮ್ಮ ಹಸ್ಬೆಂಡ್ ಹೇಳ್ತಾರೆ, ನಿಮ್ಮ ಮದರ್ ಹೇಳ್ತಾರೆ ಕೆಲಸ ಮಾಡುವಂತ, ಮತ್ತೆ ಮಕ್ಕಳು ಕೂಡ ಹೇಳ್ತಾರೆ ಕೆಲ್ಸಕ್ಕೆ ಹೋಗುವಂತ. ಹೌದು, ಹಾ, ಖಂಡಿತ ಎಲ್ಲರೂ ಹೇಳ್ತಾರೆ ಹೋಗು ಕೆಲಸ ಮಾಡು ಅಂತ. ಆದ್ರೆ ನನಗೆ ಅನ್ಸತ್ತೆ ನಾನು ಕೆಲಸ ಮಾಡೋದೇ ಆದ್ರೆ ಒಳ್ಳೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಮಾಡೋದು ಬೇಡ, ಯುನೋ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆ ದೇವ್ರು ನನಗೆ ಫೈನಾನ್ಷಿಯಲಿ ಎಷ್ಟರ ಮಟ್ಟಕ್ಕೆ ಇಟ್ಟಿದ್ದಾನೆ ಅಂದ್ರೆ ನನಗೆ ಐ ಡೋಂಟ್ ಹ್ಯಾವ್ ಟು ವರ್ಕ್. ನಾನು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ, ಕೆಲ್ಸದ ಅವಶ್ಯಕತೆನೇ ಇಲ್ಲ ನನಗೆ. ಇಷ್ಟು ಮೀರಿ ನಾನು ಕೆಲಸ ಮಾಡಬೇಕು ಅನ್ನೋದಾದ್ರೆ ನಾನು ಎಂತ ಸಿನಿಮಾಗಳನ್ನ ಮಾಡಬೇಕು ಅಂದ್ರೆ ನಾನು ಒಂಥರ 100% ಅಲ್ಲಿ ಇರಬೇಕು. ಗದರ್ ತುಂಬಾ ಒಳ್ಳೆ ಸಿನಿಮಾ, ತುಂಬಾನೇ ಸೂಪರ್ ಹಿಟ್ ಆಗಿತ್ತು. ನಿಮ್ಗೆ ರೋಲ್ ಆಫರ್ ಮಾಡಿದ್ರು ನೀವು ಮಾಡ್ಲಿಲ್ಲ. ನನಗನ್ಸಲಿಲ್ಲ ಅದು ನಾನ್ ಮಾಡೋ ಸಿನಿಮಾ ಅಂತ. ದಿಲ್ ಸೆ ಡೇಟ್ಸ್ ಮ್ಯಾಚ್ ಆಗ್ಲಿಲ್ಲ. ಮೊಹಬ್ಬತೆ ನನಗೆ ಆಫರ್ ಬಂದಿರ್ಲಿಲ್ಲ. ಬಂದಿತ್ತಾ? ಅದು ನನಗೆ ನೆನಪಿಲ್ಲ. ದಿಲ್ ತೋ ಪಾಗಲ್ವೇ ಆಫರ್ ಬಂದಿತ್ತು. ಹೌದು, ಖಂಡಿತ. ನನಗೆ ಆ ಸಮಯದಲ್ಲಿ ದಿಲ್ ತೋ ಪಾಗಲಿ ಆಫರ್ ಬಂದಾಗ ನನಗನ್ನಿಸ್ತು ನನ್ನ ಕ್ಯಾರೆಕ್ಟರ್ ಅಷ್ಟು ದೊಡ್ಡದಲ್ಲ ಅಂತ. ಮತ್ತೆ 3 Idiots ಕರೀನಾ ಕಪೂರ್ ಪಾತ್ರ ಆಮಿರ್ ಖಾನ್. ನನಗೆ ಆಕ್ಚುಲಿಯಾಗಿ ಆ ಸಿನಿಮಾ ಸ್ಕ್ರಿಪ್ಟ್ ಅನ್ನ ನನಗೆ ಹೇಳಿದಾಗ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಮಾಧವ್ ರೋಲ್ ಕೊಡಿ, ನಾನ್ ಮಾಡ್ತೀನಿ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀವು ಹೀರೋಯಿನ್ ರೋಲೇ ಮಾಡ್ಬೇಕು ಅಂತ. ಅದಕ್ಕೆ ನಾನು ಹೇಳ್ದೆ ಬೇಡ, ನನ್ಗೆ ಮಾಧವ್ ರೋಲೇ ಬೇಕು ಅಂತ. ಅದಕ್ಕೆ ಅವರು ಔಟ್ ಆಫ್ 3 Idiots ಅಲ್ಲಿ ಒಂದು ಹುಡುಗಿ ಇರ್ಬೋದಲ್ಲ, ಇಟ್ಸ್ ಓಕೆ ಅಂತ. ಅದಕ್ಕೆ ಇಲ್ಲ, ನೀವು ಅವರ ಪೂರ್ತಿ ಸ್ಟೋರಿನೇ ಚೇಂಜ್ ಮಾಡ್ಬೇಕು. ಖಂಡಿತ. ಆದ್ರೆ ನಿಮ್ಗೆ ಅನ್ಸೋತಿಲ್ವಾ ಈ ಸಿನಿಮಾಗಳನ್ನೆಲ್ಲ ನಾನು ಮಾಡಿದ್ದಿದ್ರೆ ನನಗಿನ್ನ ಜನರ ಪ್ರೀತಿ ಜಾಸ್ತಿ ಸಿಕ್ತಿತ್ತು ಅಂತ? ನಾನು ಯಾವತ್ತೂ ಯಾವುದೇ ಸಿನಿಮಾನ ನಾನು ನಂದು ಅನ್ಕೊಂಡಿಲ್ಲ. ನಾನು ಎಲ್ಲಿವರೆಗೂ ಆ ಸಿನಿಮಾಲ್ ಕೆಲಸ ಮಾಡಲ್ವೋ ಅಲ್ಲಿವರೆಗೂ ಅದು ನಂದಲ್ಲ. ಅದು ಕರೀನಾ ಪಿಕ್ಚರು, ಮತ್ತೆ ಅಮಿಷಾ ಪಿಕ್ಚರು, ಮತ್ತದು ಯಾರ್ಯಾರು ಮಾಡ್ತಾರೋ ಅವ್ರವ್ರ ಪಿಕ್ಚರ್, ಅದು ಬೇರೆಯವ್ರ ಸಿನಿಮಾ ಅದು. ನಾನು ಇಲ್ಲ ಅಂತ ಹೇಳಿರ್ಬೋದು, ಖಂಡಿತ ಒಪ್ಕೋತೀನಿ. ಆದ್ರೆ ಅದು ನಂದಾಗೋಕ್ ಸಾಧ್ಯ ಇಲ್ಲ. ಯಾವ್ದಾದ್ರೂ ಒಂದು ಸಿನಿಮಾ ಅಥವಾ ಯಾವ್ದಾದ್ರೂ ಒಂದು ಪಾತ್ರ ನಿಮ್ಗೆ ಅನ್ಸಿದ್ಯಾ, ಹೌದು ನಾನು ಇದನ್ನ ಮಾಡ್ಬೇಕಾಗಿತ್ತು, ಜೀವನದಲ್ಲಿ ಅವಕಾಶ ಸಿಕ್ಕಿದ್ರೆ? ಒಂದು ವಿಚಾರನ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನ್ ನಡೀತಾ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ಫ್ಯಾಬ್ಯುಲಸ್ ಟೈಮ್ ಅದು ಇವಾಗಿನ ಆಕ್ಟರ್ಸ್ಗಳಿಗೆ. ಯಾಕಂದ್ರೆ ಬೇರೆ ಬೇರೆ ತರ ಸ್ಕ್ರಿಪ್ಟ್ಗಳನ್ನ ಬರಿತಾ ಇದಾರೆ, ಫಂಡ್ಗಳು ಸಿಗ್ತಾ ಇದೆ, ಮತ್ತೆ ನಿಮ್ಮಂಥವ್ರೆಲ್ಲ ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ನಿಮ್ಗಳಿಗೂ ಕೂಡ. ನೀವು ಕೂಡ ರಿಯಲಿ ಥ್ಯಾಂಕ್ ಯು. ನೀವು ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಅದು ನಾವು ಬೇರೆ ರೀತಿನೇ ಸಿನಿಮಾ ಮಾಡಬಹುದು ಅಂತ. ಯಾಕಂದ್ರೆ ನೀವ್ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ತುಮಾರಿ ಸಲ್ಲು 8 ವರ್ಷದ ಹಿಂದೆ 10 ವರ್ಷದ ಹಿಂದೆ ಮಾಡೋಕ್ ಸಾಧ್ಯನೇ ಇರಲಿಲ್ಲ. ಒಂದ್ ವೇಳೆ ಯಾರಾದ್ರೂ ಯೋಚಿಸಿದ್ರು ಅದ್ರ ಮೇಲೆ ದುಡ್ಡು ಹಾಕೋಕ್ ಯಾರು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಯೋಚಿಸ್ತಾ ಇದ್ರು, ಇದು ನಾವೊಂದು ಬಿಸ್ನೆಸ್ ಅಲ್ಲಿ ಇದೀವಿ, ನಮ್ಗೆ ವಾಪಸ್ ಬರ್ಬೇಕು ನಾವ್ ಹಾಕಿರೋಂತ ದುಡ್ಡನ್ನ ಅಂತ ಯೋಚಿಸ್ತಾ ಇದ್ರು. ಪ್ರೊಡ್ಯೂಸರ್ ಸಿನಿಮಾಗಳನ್ನ ಮಾಡೋದೇ ಅದಕ್ಕೆ. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು. ಈ ಮಾತು ಕೂಡ ಸತ್ಯನೇ. ಹಿಂದಿನ ಕಾಲದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಇತ್ತು, ಸೌಕರ್ಯಗಳು ಕಡಿಮೆ ಇತ್ತು, ಮತ್ತೆ ಕಷ್ಟ. ಕೆಲಸ ಮಾಡೋದು ಕಷ್ಟ ಇತ್ತು, ಆದ್ರೆ ಜಾಸ್ತಿ ಕೆಲಸ ಮಾಡೋದು ತುಂಬಾ ತುಂಬಾ ಸುಲಭ ಇತ್ತು. ನಾವು 4 ಸಿನಿಮಾ ಒಟ್ಟಿಗೆ ಮಾಡಿದ್ರೆ ಯಾವ ಸಿನಿಮಾಲು ಪ್ರಮೋಷನ್ ಮಾಡ್ತಾ ಇರ್ಲಿಲ್ಲ. ಅಲ್ಲೊಂದು 25 ದಿನ ಉಳಿತಾ ಇತ್ತು. ಮತ್ತೆ ನಾವು ಸಿನಿಮಾಲ್ ಕೆಲಸ ಮಾಡ್ತಾ ಇದ್ವಿ, ಕಷ್ಟ ಆಗ್ತಾ ಇರ್ಲಿಲ್ಲ. ವ್ಯಾನಿಟಿ ವ್ಯಾನ್ ಇರ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ಕೂಲರು ಇರ್ತಾ ಇರ್ಲಿಲ್ಲ, ಕೇವಲ ಒಂದು ಫ್ಯಾನ್ ಇರ್ತಾ ಇತ್ತು. ಒಂದು ವೇಳೆ ಎಲ್ಲಾದ್ರೂ ಒಂದು ನ್ಯೂಸ್ ಪೇಪರ್ ಸಿಕ್ಕಿದ್ರೆ ಆ ನ್ಯೂಸ್ ಪೇಪರ್ ಅಲ್ಲೇ ಗಾಳಿ ಹಾಕೋತಾ ಇದ್ವಿ. ಬಟ್ ಐ ಥಿಂಕ್ ಅದ್ರಲ್ಲೂ ಕೂಡ ಮಜಾ ಬರ್ತಾ ಇತ್ತು. ಅದೊಂಥರ ಬೇರೆ ಥರದ್ದೇ ಮಜಾ ಆಗಿತ್ತು. ಮತ್ತೆ ಸವಲತ್ತುಗಳು ಇಲ್ದೇ ಇದ್ದಾಗ ಕೇಳ್ತಾ ಇದ್ದೆ, ಒಂದ್ಸಲ ಎಂತ ಬಸ್ ಸಿಗುತ್ತೆ ಅಂದ್ರೆ ಅದರಲ್ಲಿ ಲೂ ಇರುತ್ತೆ, ಅಂದ್ರೆ ಟಾಯ್ಲೆಟ್ ಇರುತ್ತೆ. ಅದನ್ನ ನೋಡಿ ಎಲ್ಲರೂ ಎಕ್ಸೈಟ್ ಆಗ್ತಾರೆ ಆ ಕಾಲದಲ್ಲಿ. ಸ್ವಿಟ್ಜರ್ಲ್ಯಾಂಡ್ಗೆ ನಾವು ಶೂಟಿಂಗ್ಗೆ ಅಂತ ಹೋದಾಗ ಡಿಜೆಗೆ ನಮ್ಗೆ ಒಂದು ಬಸ್ ಸಿಕ್ಕಿತ್ತು, ಬಾತ್ರೂಮ್ ಇರೋಂಥದ್ದು. ನಾವು ಎಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಪ್ರತಿಯೊಬ್ರು ಹೋಗ್ತಾ ಇದ್ರು, ಬಾತ್ರೂಮ್ ಡೋರ್ ಅನ್ನು ಓಪನ್ ಮಾಡ್ತಾ ಇದ್ರು. ಅರೆ ಎಷ್ಟು ಚೆನ್ನಾಗಿದೆ ಇದು, ನಮ್ ಜೊತೆಗೆ ಬರುತ್ತೆ ಅಂತ. ನಾವೆಲ್ಲಿಗೆಲ್ಲ ಹೋಗ್ತೀವಿ ಅದು ನಮ್ ಜೊತೆನೆ ಬರುತ್ತೆ. ಸೊ ನಾವು ತುಂಬಾ ಎಕ್ಸೈಟ್ ಆಗಿದ್ವಿ ಆ ಬಸ್ಸಿಂದಾಗಿ. ಮತ್ತೆ ಹಿಂದಿನ ಕಾಲದಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಔಟ್ಡೋರ್ ನಲ್ಲಿ ಡ್ರೆಸ್ ಚೇಂಜ್ ಮಾಡಕ್ ಜಾಗ ಇರ್ತಾ ಇರ್ಲಿಲ್ಲ.
ಸ್ಟುಡಿಯೋಗಳ ಒಳಗೆ ಅಂತ ಸೌಲಭ್ಯಗಳು ಇರ್ತಾ ಇರ್ಲಿಲ್ಲ. ಆ, ಹೇಗಿತ್ತು ಆ ಕಾಲ? ಅದು ಒಂಥರ ತುಂಬಾ ವಿಚಿತ್ರವಾಗಿತ್ತು. ವಿ ಹ್ಯಾವ್ ಟು ಬಿ ಕ್ರಿಯೇಟಿವ್. ಚೇಂಜ್ ಮಾಡೋದಕ್ಕೆ ಯಾವುದೇ ಜಾಗ ಇಲ್ಲ ಅಂತಂದ್ರೆ ಒಂದು 4 ಶಾಲ್ ಅನ್ನ ಹಿಡ್ಕೊಂಡು ನಿಂತ್ಕೊಂಡ್ ಬಿಡ್ತಿದ್ವಿ. ಒಂದು ಕಾಡ್ ಮೂಲೆಗೆ ಹೋಗ್ತಾ ಇದ್ವಿ. ಹಳೆ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಒಂದು ಮೂಲೆ ಕಾಡ್ಗೆ ಹೋಗಿ ಆ ತರ ನಾವು ಹೋಗ್ತಾ ಇದ್ವಿ. ಬೆಟ್ಟದ ಮೂಲೆನಲ್ಲಿ ಒಂದು ಮಾಡ್ಕೋತಾ ಇದ್ವಿ. ಇದೆಲ್ಲ ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ನಾವು ಮಾಡ್ಕೋತಾ ಇದ್ವಿ. ಅದಕ್ಕೆ ನೀವು ಇಷ್ಟೊಂದು ಸೋಮಾರಿಯಾಗಿದ್ದ? ಯಾರು ಇಷ್ಟೊಂದೆಲ್ಲ ಮಾಡ್ತಾರೆ, ಯಾರು ಇಷ್ಟು ಕಷ್ಟಪಡ್ತಾರೆ ಅಂತ? ಆದ್ರೆ ಅದಾದ್ಮೇಲೆ ವ್ಯಾನಿಟಿ ವ್ಯಾನ್ಸ್ ಕೂಡ ಬಂತು. ಆದ್ರೂ ಕೂಡ ಜಾಸ್ತಿ ಕೆಲಸ ಮಾಡೋಕ್ ಶುರು ಮಾಡ್ಲಿಲ್ಲ ನಾನು. ಮತ್ತೆ ನನ್ಗೆ ಅನ್ಸೋದೇ ಇಲ್ಲ, 25 ವರ್ಷ ಕಳೆದ್ರೂ ಕೂಡ ನಾನು 30-35 ಸಿನಿಮಾಗಳನ್ನ ಮಾಡಿರಬಹುದು ಅಷ್ಟೇ. ನನ್ಗೆ ಹಾಗೆ ಅನ್ಸೋದೇ ಇಲ್ಲ. ಮತ್ತೆ ಇನ್ನೊಂದು ಅನ್ಸತ್ತೆ, ನನ್ಗೆ ಇಷ್ಟು ಕಡಿಮೆ ಸಿನಿಮಾ ಮಾಡಿರೋದ್ರಿಂದ ಇವತ್ತಿಗೂ ನನ್ನ ಒಳಗಡೆ ಆ ಉತ್ಸಾಹ ಇನ್ನೂ ಕೂಡ ಇದೆ ಅಂತ, ಸಿನಿಮಾಗಳನ್ನ ಮಾಡೋದಿಕ್ಕೆ ಮತ್ತೆ ಟು ವರ್ಕ್. ಐ ಥಿಂಕ್ ಸಿನಿಮಾ ಹೊರತಾಗಿ ಕೂಡ ಫೋಟೋ ಸೆಷನ್ ಮಾಡ್ಬೇಕಾಗತ್ತೆ. ಮತ್ತೆ ನೀವ್ ಹೇಳ್ತೀರಾ ದೇವ್ರೇ ಇದನ್ನು ಮಾಡ್ಬೇಕಾಗ. ತುಂಬಾ ಪೇನ್ಫುಲ್, ತುಂಬಾನೇ ಪೇನ್ಫುಲ್. ನಿಮ್ಗೆ ಗೊತ್ತಾ, ನಾನ್ ಇದಕ್ಕೆ ಈ ಫೋಟೋ ಸೆಷನ್ಗೋಸ್ಕರ ಒಂದು ಉತ್ತರನ ಹುಡ್ಕೊಂಡ್ ಬಿಟ್ಟಿದ್ದೀನಿ ಈಗಾಗ್ಲೇನೆ. ಐ ವಾಸ್ ಮೇಡ್ ಫಾರ್ ಎ ಮೂವಿ ಕ್ಯಾಮರಾ, ನಾಟ್ ಅ ಸ್ಟಿಲ್ ಕ್ಯಾಮರಾ. ಐ ವಾಸ್ ಮೇಡ್ ಫಾರ್ ಎ ಮೂವಿಂಗ್ ಕ್ಯಾಮರಾ. ನಾನ್ ನಡ್ಕೊಂಡು ಹೋಗ್ತಾ ಇರ್ತೀನಿ, ಕೈಯೆಲ್ಲ ಹಿಂಗ್ ಆಡಿಸ್ತಾ ಇರ್ತೀನಿ, ಆವಾಗ ನನ್ನ ಎಕ್ಸ್ಪ್ರೆಷನ್ ಸಿಗತ್ತೆ, ಆವಾಗ ತೆಕ್ಕೊಳ್ಳಿ ನೀವು. ನನ್ಗೊಂಥರ ಇಟ್ ಇಸ್ ಅ ಡಿಫಿಕಲ್ಟ್ ಟು ಪೋಸ್ ಫಾರ್ ಅ ಸ್ಟಿಲ್ ಕ್ಯಾಮರಾ. ಹಾಗಿದ್ರೆ ಯಾವ ಕೆಲಸ ಮಾಡೋದು ಸುಲಭ ಅನ್ಸುತ್ತೆ? ಏನ್ ಮಾಡೋದಕ್ಕೆ ಸುಲಭ ಆಗಿರತ್ತೆ? ಐ ಥಿಂಕ್ ಅದು ನಿಂತ್ಕೊಂಡು ಆಕ್ಟಿಂಗ್ ಮಾಡೋದು ನನಗೆ ಸುಲಭ ಅನ್ಸತ್ತೆ. ಆದ್ರೆ ಒಳ್ಳೆ ಅದಕ್ಕೋಸ್ಕರ ಬಟ್ಟೆ ಹಾಕೋಬೇಕು, ಕೂದ್ಲು, ಮೇಕಪ್, ಒಂಥರ ವಿಚಿತ್ರವಾದ ಟೈಟ್ ಫಿಟ್ಟಿಂಗ್ ಹಾಕೋಬೇಕಾಗತ್ತೆ. ಅದು ಸ್ವಲ್ಪ ನನ್ಗೆ ಕಷ್ಟ ಅನ್ಸತ್ತೆ. ಅದನ್ನ ಬಿಟ್ಟು ತುಂಬಾ ಸುಲಭವಾದ ಕೆಲಸ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆಕ್ಟಿಂಗ್ ಮಾಡೋ ಅಂಥದ್ದು. ಕಜೋಲ್ ತುಂಬಾನೇ ನ್ಯಾಚುರಲ್ ಆಕ್ಟ್ರೆಸ್. ಮತ್ತೆ ಚಿತ್ರರಂಗದಲ್ಲಿ ನೀವು ಯಾವಾಗ್ಲೂ ತಮ್ಮದೇ ಶೈಲಿನಲ್ಲಿ ಕೆಲಸ ಮಾಡಿದ್ದೀರಾ. ಮತ್ತೆ ಈ ವಿಚಾರವಾಗಿ ಜನತೆ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಇದೆ. ಇಷ್ಟೊಂದೆಲ್ಲ ಅವಾರ್ಡ್ ಶೋಸ್ ಆಗತ್ತೆ, ಅಲ್ಲಿಗೆ ನೀವು ಮತ್ತೆ ಅಜಯ್ ಸರ್ ಹೋಗೋದಿಲ್ಲ. ನಾನು ಹೋಗ್ತೀನಿ ಅವಾರ್ಡ್ ಶೋಗಳಿಗೆ. ಅಜಯ್ ಸರ್ನ ನಾನು ಇಲ್ಲಿ ಅಜಯ್ ಸರ್ ಹೋಗಲ್ಲ ಅವಾರ್ಡ್ ಶೋಗಳಿಗೆ. ನಾನಿದ್ದೀನಲ್ಲ, ಬೆಟರ್ ಚಾನ್ಸ್ ಸಿಗತ್ತೆ ಅಲ್ವಾ ನನಗೆ. ಮ್ಯಾಮ್, ನೀವು ಎಷ್ಟೊಂದು ರೋಲ್ಸ್ ಮಾಡಿದ್ದೀರಾ, ಅದ್ರಲ್ಲಿ ನಿಮ್ಗೆ ಪರ್ಸನಲ್ ಆಗಿ ಇಷ್ಟ ಆಗೋಂಥ ಕ್ಯಾರೆಕ್ಟರ್ ಯಾವ್ದಾದ್ರು ಇದೆಯಾ? ಇದೊಂಥರ ತುಂಬಾ ಕಷ್ಟವಾದ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ನನಗನ್ಸತ್ತೆ ಆಕ್ಟರ್ ನಿಮ್ಮನ್ನ ನಗಿಸ್ತಾರೆ ಅಂದ್ರೆ ಅದಂತೂ ತುಂಬಾ ಕಷ್ಟವಾದ ಕೆಲಸ ಆಕ್ಟರ್ಗಳಿಗೆ. ಮತ್ತೆ ಅಳ್ಸೋದು ತುಂಬಾ ಸುಲಭ. ಐ ಥಿಂಕ್ ನಗ್ಸೋದು ತುಂಬಾ ಕಷ್ಟ ಆಗತ್ತೆ. ಆದ್ರೆ ನನಗೆ ತುಂಬಾ ಜಾಸ್ತಿ ಕೆಲಸ ನಾನು ಯಾವಾಗ ಮಾಡಿದ್ದೀನಿ. ತುಂಬಾ ಜಾಸ್ತಿ ಕೆಲಸ ಮಾಡಿರೋದು ನಾನು ಒಂದು ಸಿನಿಮಾಲಿ, ಅದು ಉದಾರ್ ಕಿ ಜಿಂದಗಿ ಅನ್ನೋ ಸಿನಿಮಾ. ಆಗ ನನ್ಗೆ 18-19 ವರ್ಷ ಇರ್ಬೋದು. ಮತ್ತೆ ನಾನು ಆ ಪಿಕ್ಚರ್ ಮಾಡಿದಾಗ ಅದು ತುಂಬಾ ಹೆವಿ ಫಿಲಮ್ ಆಗಿತ್ತು ಆ ಸಿನಿಮಾ. ಆ ಸಿನಿಮಾದಲ್ಲಿ ತುಂಬಾ ದೊಡ್ಡ ಡೈಲಾಗ್ಸ್ ಗಳಿತ್ತು, ತುಂಬಾನೇ ಎಮೋಷನ್ಸ್ ಇತ್ತು ಸೀನ್ಗಳು. ಆದ್ರೆ ಇವಾಗ ನಾನು ಆ ಸಿನಿಮಾ ನೋಡಿದಾಗ ನನಗೆ ಅದರಲ್ಲಿ ಕೆಲಸ ಮಾಡಿದೀನಿ ಅಂತ ಅನ್ಸತ್ತೆ. ಅದ್ರಲ್ಲಿರುವಂತ ಭಾರ ಆಗ ನನ್ಗನ್ಸತ್ತೆ ಇದರಲ್ಲಿ ಜಾಸ್ತಿ ಕೆಲಸ ಮಾಡಿದೀನಿ ಅಂತ. ನೀವು ಮಾತಾಡಿ. ಈಗ ನಿಮ್ಮ ಫ್ರೆಂಡ್ಶಿಪ್ ಕರಣ್ ಜೋಹರ್ ಜೊತೆ ಹೇಗಿದೆ? ಯಾರ್ ಜೊತೆ? ಕರಣ್ ಜೋಹರ್ ಜೊತೆನಾ? ಎವ್ರಿಥಿಂಗ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಖಂಡಿತವಾಗ್ಲೂ ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಕರಣ್ ಜೋಹರ್ ಜೊತೆ ಜಗಳ ಆಗಿದೆ, 25 ವರ್ಷಗಳ ಗೆಳೆತನ ಮುಗಿದೋಯ್ತು, ಒಬ್ರಿಗೊಬ್ರು ಕುತ್ತಿಗೆ ಕತ್ತರಿಸೋದಕ್ಕೆ ಮೈದಾನಕ್ಕೆ ಇಳಿದಿದ್ದಾರೆ. ನೀವ್ ಪೂರ್ತಿಯಾಗಿ ಕೋರ್ಟ್ ತರನೇ ಮಾತಾಡ್ತಾ ಇದ್ದೀರಾ. ಕುತ್ತಿಗೆ ಕತ್ತರಿಸೋದಕ್ಕೆ ರೆಡಿ ಆಗಿದ್ದಾರೆ. ಆ ಥರ ಎಲ್ಲ ಏನೂ ಆಗಿರ್ಲಿಲ್ಲ. ಐ ಥಿಂಕ್ ಫ್ರೆಂಡ್ಶಿಪ್ ಅಲ್ಲಿ ಗಲಾಟೆ ಇದ್ದೇ ಇರತ್ತೆ. ಮತ್ತೆ ನಿಜವಾದ ಫ್ರೆಂಡ್ಶಿಪ್ ಅಲ್ಲಿ ಜಗಳ ಆದ್ಮೇಲೂ ಕೂಡ ಆ ಸಂಬಂಧಗಳನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಇವಾಗ ನಾವು ಆರಾಮಾಗಿದ್ದೀವಿ. ಒಂದು ಡೈಲಾಗ್ ಇದೆ ಕರಣ್ ಅರ್ಜುನ್ ನಲ್ಲಿ. ನನ್ಗನ್ನಿಸ್ತು ಕರಣ್ ಜೋಹರ್ ಮೇಲೆ ಬರುತ್ತೆ, ನೀವ್ ಇನ್ನೊಂದು ಡೈಲಾಗ್ ನನ್ನ ಕೇಳ್ತೀರಾ ಅಂತ. ಕರಣ್ ಅರ್ಜುನ್ ಅಲ್ಲಿ ಹೇಳ್ತಾರೆ, ಜೀವನದಲ್ಲಿ ಏನಾಗುತ್ತೋ ಅದ್ರ ಬಗ್ಗೆ ಯೋಚಿಸಿರೋದಿಲ್ಲ ಅಂತ. ಈ ಡೈಲಾಗ್ ನೆನಪಿದ್ಯಾ? ಜೀವನದಲ್ಲಿ ನಡೆಯೋದನ್ನ ಯೋಚಿಸೋದಕ್ ಸಾಧ್ಯ ಇಲ್ಲ. ಏನ್ ನಡೆಯುತ್ತೋ ಅದು ಯಾವತ್ತೂ ಆಗೋದಿಲ್ಲ. ಮತ್ತೆ ಯಾವತ್ತೂ ಆಗಿರಲ್ವೋ ಅದು ಅವಾಗ ಆಗ್ಬಿಡುತ್ತೆ. ಖಂಡಿತ. ಐ ಟೋಟಲಿ ಅಗ್ರಿ ವಿತ್ ಯು. ಇದು ನನ್ನ ಜೀವನದನ್ನೇ ಕತೆ. ನಾನ್ ಯಾವತ್ತೂ ಯೋಚಿಸೇ ಇರ್ಲಿಲ್ಲ ನಾನು ಫಿಲಂ ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಅದು ನಾನು ಇವತ್ತು ಫಿಲಂ ಇಂಡಸ್ಟ್ರಿನಲ್ಲಿ ಬಂದಿದ್ದೀನಿ. ಮತ್ತೆ ನನ್ನ ಜೀವನದಲ್ಲಿ ಏನಾಗ್ಬೇಕು ಅಂತ ಯೋಚಿಸಿದ್ದೆ, ಏನಾಗ್ಬೇಕು ಏನಾಗ್ಬಾರ್ದು ಅಂತ, ಅದು ನಾನು ಮಾಡೇ ಇಲ್ಲ. ಮತ್ತೆ ನಾನ್ ಏನ್ ಯೋಚಿಸಿದ್ದೆ ಅದೇ ಆಯ್ತು ನನ್ನ ಜೀವನದಲ್ಲಿ. ನಾನು ಅನ್ಕೊಂಡಿರ್ಲಿಲ್ಲ ಆಕ್ಟರ್ಸ್ನ ಮದ್ವೆ ಆಗ್ತೀನಿ ಅಂತ, ಅದು ಕೂಡ ಆಗೋಯ್ತು. ಅಂದ್ರೆ ಈ ಡೈಲಾಗ್ ಏನಿದೆಯಲ್ಲ, ಇದು ನಿಮ್ಮ ಜೀವನದ ಒಂದು ಸಾರ. ಖಂಡಿತ. ಐ ಥಿಂಕ್ ಇಟ್ ಪೂರ್ತಿಯಾಗಿ ಎಲ್ಲ ಕಡೆಯಿಂದ ಎಲ್ಲ ಡಿಸಿಷನ್ ಇಂದ ಇದೆ.